ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿಯ ಶಿರಾಡಿ ಘಾಟ್ ರಸ್ತೆಯಲ್ಲಿ ನಿರಂತರ ಭಾರೀ ಮಳೆಯಿಂದಾಗಿ ರಸ್ತೆಯ ತಡೆಗೋಡೆ ಕುಸಿದು ನೂತನವಾಗಿ ನಿರ್ಮಿಸಿದ್ದ ಸಿಮೆಂಟ್ ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಸುಮಾರು 100 ಮೀಟರ್ ಉದ್ದದ ತಡೆಗೋಡೆ ಸಂಪೂರ್ಣವಾಗಿ ಕುಸಿದಿದ್ದು ರಸ್ತೆ ಸುರಕ್ಷತೆಗೆ ಧಕ್ಕೆ ಉಂಟಾಗಿದೆ. ಮಳೆಯ ಆರ್ಭಟಕ್ಕೆ ರಸ್ತೆಗಳೇ ಕೊಚ್ಚಿ ಹೋಗ್ತಾ ಇದ್ದು ಕುಸಿದು ಬೀಳುವ ಸ್ಥಿತಿಯಲ್ಲಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಳೆದ 3 ದಿನಗಳಿಂದ ರಸ್ತೆಯ ಒಂದು ಬದಿಯಲ್ಲಿ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಇನ್ನು ಸ್ಥಳೀಯ ಆಡಳಿತವು ರಸ್ತೆ ರಕ್ಷಣೆಗಾಗಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕುವ ಕಸರತ್ತನ್ನು ನಡೆಸ್ತಾ ಇದೆ. ಅದು ಕೂಡ ಮಳೆಯ ತೀವ್ರತೆ ಹೆಚ್ಚಾದಂತೆ ಅವಘಡಗಳ ಸಂಖ್ಯೆಯು ಕೂಡ ಏರಿಕೆ ಆಗ್ತಾ ಇದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಮಣ್ಣು ಕುಸಿತದಿಂದ ಜೀವಹಾನಿ ಹಾಗೂ ವಾಹನಗಳಿಗೆ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಗುತ್ತಿಗೆದಾರರಿಗೆ ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಮಳೆಯಿಂದ ತಡೆಗೋಡೆಯ ಮಣ್ಣು ಕುಸಿತದಿಂದ ಸಂಚಾರಕ್ಕೆ ವ್ಯತ್ಯಯ ಉಂಟಾಗ್ತಾ ಇದೆ. ರಸ್ತೆ ದುರಸ್ತಿಗೆ ತಕ್ಷಣದ ಕ್ರಮ ಕೈಗೊಳ್ಳುವ ಅಗತ್ಯ ಇದೆ ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಹಾಸನದಿಂದ ಬೆಂಗಳೂರಿಂದ ಮಂಗಳೂರಿಗೆ ಹೊಸದಾಗಿ ಏನೋ 4 ವೇ ಮಾಡಬೇಕು ಅಂತ ಹೊರಟಿದ್ದಾರೆ. ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಕೇವಲ 4 ಅವರಲ್ಲಿ ಹೋಗ ಅಂತ ರಸ್ತೆ ಅಂತೆ ಅದು. ಅದಕ್ಕೆ ಈಗಾಗಲೇ DPRನ ರೆಡಿ ಮಾಡಲಿಕ್ಕೆ ಗುತ್ತಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಆ ರಸ್ತೆ ಸಿದ್ಧ ಆದರೂ ಕೂಡ ಈ ರಸ್ತೆ ಸಮಸ್ಯೆ ಸರಿಯಾಗೋದಿಲ್ಲ ಅಂತ ಅನ್ಕೊಳ್ತೀನಿ. ಬಹುತೇಕ ನಾವು ಫೀಲ್ಡಿಗೆ ಬಂದು 10 ವರ್ಷ ಆಯಿತು. ಅವತ್ತಿಂದಲೂ ಕೂಡ ಇದು ಬರ್ಕೊಂಡೇ ಬಂದ್ವಿ ನಾವು. ಹಾಸನದಲ್ಲಿ ಸಕಲೇಶಪುರ ಭಾಗದಲ್ಲಿ ರಸ್ತೆ ಸಮಸ್ಯೆ, ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆ ಸರಿಯಾಗಲಿಲ್ಲ. ಇವತ್ತವರೆಗೂ ಸರಿಯಾಗುವಂತೆ ಕಾಣ್ತಾ ಇಲ್ಲ. 2-3 ಜನ ಸಂಸದರು ಬಂದರು, ಆದರೂ ಕೂಡ ಸಮಸ್ಯೆಯಾಗೇ ಉಳಿತು. ಅದೇ ಹೊಸದಾಗಿ ರಸ್ತೆನಾದ್ರೂ ಸರಿಯಾಗಿ ಈ ರಸ್ತೆ ಹಿಂಗೆ ಉಳ್ಕೊಳ್ಳುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ.